ಬಂಧುಗಳೇ ನಮಸ್ಕಾರ. ವಿಡಿಯೋ ಶುರು ಮಾಡುವ ಮುನ್ನ ಒಂದು ಮಾತನ್ನ ಹೇಳುತ್ತೇನೆ ಕೇಳಿ. ಯಾವುದೇ ಒಬ್ಬ ಕೆಲಸಗಾರನಿಗೂ ಕೆಲಸ ಕೊಡುವವರ ಮತ್ತು ಕೆಲಸದಿಂದ ಸಿಗುವ ಅನ್ನದ ಋಣ ಇರಬೇಕು. ಹಾಗೆಯೇ ಕೆಲಸ ಮಾಡಿಸುವವನಿಗೆ ಕೆಲಸಗಾರನ ಶ್ರಮದ ಅರಿವು ಮತ್ತು ಕರುಣೆ ಇರಬೇಕು. ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಕಳೆದ 2 ದಿನಗಳಿಂದ ಮಂಗಳೂರು ಭಾಗದಲ್ಲಿ ನಡೆಯುವ ಸ್ವಿಗ್ಗಿ ಮುಷ್ಕರ ನೋಡಿದರೆ ಇದರಲ್ಲಿ ಒಂದು ಮಾತನ್ನ ಈ ಕಂಪನಿಗೆ ಹೇಳಲೇಬೇಕಾದ ಸ್ಥಿತಿ ಇದೆ. ಈ ಕಂಪನಿಯು ದೇಶವ್ಯಾಪ್ತಿಯಲ್ಲಿ ಪಸರಿಸಿದ್ದರೂ ಕೂಡ ಇವತ್ತು ಎಷ್ಟೋ ಸಾವಿರ ಕೋಟಿ ಲಾಭದಲ್ಲಿ ಇದ್ದರೂ ಕೂಡ ಇದಕ್ಕೆ ಮೂಲ ಕಾರಣ ಅದರಲ್ಲಿ ದುಡಿಯುತ್ತಿರುವಂತಹ ಯುವಕರು. ಆ ಯುವಕರು ತಮ್ಮ ಹೊಟ್ಟೆಯನ್ನ ಕಾಲಿರಿಸಿಕೊಂಡು ಮತ್ತೊಬ್ಬರ ಹೊಟ್ಟೆ ಹಸಿವು ನೀಗಿಸುವ ಪುಣ್ಯ ಕಾರ್ಯ ಮಾಡುತ್ತಿರುವುದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಕಂಪನಿಗೆ ಅತ್ಯಂತ ಲಾಭ ತರುವಲ್ಲಿ ಮುಖ್ಯ ಬೆನ್ನೆಲುಬಾಗಿ ಇವರಿದ್ದಾರೆ. ಆದ್ರೆ ಇದ್ಯಾವುದರ ಕನಿಕರ ಇರದ ಈ ಕಂಪನಿಯು ಕನಿಷ್ಠ ತನಗಾಗಿ ಕೆಲಸ ಮಾಡುವವರ ಅಸಮಾಧಾನಕ್ಕೆ ಇಂದು ಕಾರಣ ಏನೆಂದು ಕೇಳುವಷ್ಟು ಕೂಡ ಮಾನವೀಯತೆಯನ್ನ ಹೊಂದಿಲ್ಲ. ಕಳೆದ 2 ದಿನಗಳಿಂದ ತಮಗೆ ಅದೆಷ್ಟೇ ಕಷ್ಟ ಇದ್ದರೂ ಕೂಡ ಅದನ್ನ ಬದಿಗಿರಿಸಿ ಕೆಲಸ ಮಾಡದೆ ನಮ್ಮ ಬೇಡಿಕೆಗಳಿಗೆ ಒಮ್ಮೆ ಸ್ಪಂದಿಸಿ ಎಂದು ರೈಡರ್ಸ್ ಹೇಳುತ್ತಿದ್ದರು. ಈ ಕಂಪನಿಯ ಯಾವುದೇ ರೀತಿಯ ಪ್ರತಿಕ್ರಿಯೆ ಅಥವಾ ಚರ್ಚೆ ಮಾಡುವುದನ್ನು ಬಿಟ್ಟು ಈ ಮುಷ್ಕರ ಮಾಡುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸುತ್ತೇವೆ ಎಂದು ಬೆದರಿಕೆ ಹಾಕುವುದಲ್ಲದೆ ವಾಟ್ಸಪ್ ಗ್ರೂಪ್ಗಳನ್ನ ರಿಪೋರ್ಟ್ ಮಾಡಿ ತನ್ನ ನೀಚ ಬುದ್ಧಿ ತೋರಿಸ್ತಾ ಇದೆ. ಬಂಧುಗಳ, ಇದರಲ್ಲಿನ ಯಾವುದೇ ಒಬ್ಬ ವ್ಯಕ್ತಿ ಕೂಡ ತಮಗೆ ಪ್ರತಿ ಕಿಲೋಮೀಟರ್ಗೆ 50-100 ಕೊಡಿ ಎಂದು ಕೇಳುತ್ತಿಲ್ಲ. ಆದರೆ ನಮಗೆ ಕನಿಷ್ಠ 7ರಿಂದ 8 ರೂಪಾಯಿ ಆದರೂ ಮಾಡಿ ಎಂಬ ಕೂಗು ಇವರದ್ದಾಗಿದೆ. ಇವರು ಹೇಳುವಂತೆ ಪ್ರಸ್ತುತ ಸ್ವಿಗ್ಗಿ ಕೊಡುತ್ತಿರುವಂತಹ ದರವು ಪ್ರತಿ ಕಿಲೋಮೀಟರ್ಗೆ ಕೇವಲ 4 ರೂಪಾಯಿ ಬೀಳುತ್ತದೆ. ಇದು ನಮಗೆ ಪೆಟ್ರೋಲ್ ಮತ್ತು ಊಟದ ಖರ್ಚಿಗೆ ಸರಿಯಾಗುತ್ತದೆ. ಆದರೆ ನಾವು ರಾತ್ರಿ ಹಗಲು ಶ್ರಮ ವಹಿಸಿ ದುಡಿದಿದ್ದಕ್ಕೆ ಸಂಬಳಕ್ಕೆ ಸಾಕಾಗುತ್ತಿಲ್ಲ ಎಂಬ ಆಕ್ರೋಶ ಇವರದ್ದಾಗಿದೆ. ದಿನಪೂರ್ತಿ ಕೆಲಸ ಮಾಡುವವರು ತಿಂಗಳಲ್ಲಿ 2 ಬಾರಿ ಬೈಕ್ ಸರ್ವಿಸ್ ಮಾಡಿಸಬೇಕು. ಅಷ್ಟೇ ಅಲ್ಲದೆ ಅತಿಯಾಗಿ ಬೈಕ್ ಓಡಾಡುವುದರಿಂದ ಬೈಕ್ ಅತ್ಯಂತ ಹೆಚ್ಚು ರಿಪೇರ್ ಕೂಡ ಬರುತ್ತದೆ. ಆದರೆ ಇದ್ಯಾವುದನ್ನು ಗಮನಿಸದೆ ಕೇವಲ ತಮ್ಮನ್ನ ಭಿಕ್ಷುಕರ ಹಾಗೆ ನಡೆಸಿಕೊಳ್ಳುತ್ತಿದೆ ಎಂಬ ಆಕ್ರೋಶ ಇವರದ್ದಾಗಿದೆ. ಆರ್ಡರ್ ಕ್ಯಾನ್ಸಲ್ ಆದ ಸಂದರ್ಭದಲ್ಲಿ ಎಷ್ಟೋ ಬಾರಿ 1 ರೂಪಾಯಿ ಕೂಡ ಸಿಗುವುದಿಲ್ಲ. ಇದರಲ್ಲಿ ನಮ್ಮ ತಪ್ಪೇನು ಇರುವುದಿಲ್ಲ. ಆದರೆ ಇದ್ಯಾವುದನ್ನು ಇವರು ಗಮನಿಸುತ್ತಿಲ್ಲ ಎಂಬ ಆರೋಪ ಇವರದ್ದಾಗಿದೆ. ನಮ್ಮಿಂದ ಈ ಕಂಪನಿ ಬದುಕುತ್ತಿರುವಾಗ ನಮ್ಮ ಕನಿಷ್ಠ ಸಮಸ್ಯೆಗಳನ್ನ ಕೂಡ ಆಲಿಸುವ ಮನುಷ್ಯತ್ವ ಇಲ್ಲ ಎಂದ ಮೇಲೆ ಇಂತಹ ಕಂಪನಿಗಳು ಇದ್ದರೆಷ್ಟು ಇಲ್ಲದಿದ್ದರೆಷ್ಟು ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇದಕ್ಕೆ ಪೂರಕವಾಗಿ ಸ್ವಿಗ್ಗಿ ಫ್ಲೀಟ್ ಕೋಚ್ಗಳು ಕೂಡ ನಿಮಗೆ ಬೇಕಿದ್ದರೆ ಮಾಡಿ, ಇಲ್ಲದಿದ್ದರೆ ಮಾಡಬೇಡಿ ಎಂದು ದುರಹಂಕಾರ ತೋರಿಸುತ್ತಿರುವುದನ್ನು ನೋಡಿದ್ರೆ ಇವರಿಗೆ ಕೇವಲ ಕೆಲಸಗಾರರು ಗುಲಾಮರು ಎಂಬ ಮನಸ್ಥಿತಿ ಇದೆ ಎಂಬುದು ಕಂಡುಬರುತ್ತಿದೆ. ತಮಗಾಗಿ ರಾತ್ರಿ ಹಗಲು ಕಷ್ಟಪಡುತ್ತಾ ಊಟ ನಿದ್ದೆ ಬಿಟ್ಟು ಕೆಲಸ ಮಾಡುವ ತಮ್ಮ ಕಂಪನಿಯ ಕೆಲಸಗಾರರಿಗೆ ಸ್ಪಂದನೆ ನೀಡುವ ಮನಸ್ಥಿತಿಯನ್ನ ಆ ದೇವರು ಇನ್ನಾದರೂ ಇವರಿಗೆ ನೀಡಲಿ, ಮಾನವೀಯತೆಯ ಪಾಠ ಇನ್ನಾದರೂ ಸಿಗಲಿ ಎಂದು ಕೇಳಿಕೊಳ್ಳಬೇಕಾಗಿದೆ. ಇದು ಕೇವಲ ಮಂಗಳೂರು ಮಾತ್ರವಲ್ಲದೆ ಭಾರತದ ಅದೆಷ್ಟೋ ಪ್ರದೇಶಗಳಲ್ಲಿ ಆಗುತ್ತಿರುವ ಅನ್ಯಾಯವಾಗಿದ್ದು, ಇದಕ್ಕೆ ಪ್ರತಿಯೊಬ್ಬ ಗ್ರಾಹಕರು ಕೂಡ ಇದಕ್ಕೆ ಸ್ಪಂದಿಸಬೇಕಾಗಿದೆ. 2 ದಿನಗಳಿಂದ ಆಗುತ್ತಿರುವ ಮುಷ್ಕರಕ್ಕೆ ಸ್ವಿಗ್ಗಿ ಕಂಪನಿಯಲ್ಲಿ ಕನಿಷ್ಠ ಸಮಸ್ಯೆಗಳನ್ನ ಆಲಿಸುವ ಗುಣ ಕೂಡ ಇಲ್ಲದಂತಾಗಿದೆ ಅಂದ್ರೆ ಇದರ ದುರಹಂಕಾರ ಪ್ರವೃತ್ತಿ ಎಷ್ಟಿದೆ ಎಂದು ನಾವು ಗಮನಿಸಬಹುದು. ದಿನಪೂರ್ತಿ ಅದನ್ನೇ ನಂಬಿಕೊಂಡು ಬದುಕುತ್ತಿದ್ದ ಅದೆಷ್ಟೋ ರೈಡರ್ಗಳು ಕೂಡ ಇವತ್ತು ಮುಷ್ಕರಕ್ಕೆ ಬೆಂಬಲ ನೀಡುತ್ತಿದ್ದಾರೆ ಅಂದ್ರೆ ಸ್ವಿಗ್ಗಿಯಲ್ಲಿನ ಲೋಪವನ್ನ ಸರಿಪಡಿಸಿಕೊಳ್ಳುವ ಕನಿಷ್ಠ ಪ್ರಬುದ್ಧತೆ ಕೂಡ ಇಲ್ಲದಾಯ್ತೆ ಎಂದು ಕೇಳಬೇಕಾಗಿದೆ. ಕೆಲಸಗಾರರನ್ನ ಬಳಸಿಕೊಳ್ಳುವುದು ಮಾತ್ರವಲ್ಲದೆ ಕೆಲಸಗಾರನ ಕೆಲವು ಸಮಸ್ಯೆಗಳನ್ನ ಆಲಿಸುವುದು ಕೂಡ ಒಬ್ಬ ಕೆಲಸ ಮಾಡಿಸುವವನಿಗೆ ಇರಬೇಕಾದಂತಹ ಕನಿಷ್ಠ ಜ್ಞಾನವಾಗಿದೆ. ಸರಿಯಾದ ವೇತನ ಕೊಟ್ಟರೆ ಯಾರು ತಾನೇ ಹೀಗೆ ಮಾಡುತ್ತಾರೆ? ಗ್ರಾಹಕರಿಂದ ದುಪ್ಪಟ್ಟು ಹಣ ಪಡೆದು ಕೆಲಸಗಾರರಿಗೆ ಸರಿಯಾಗಿ ಸಂಬಳ ನೀಡುತ್ತಿಲ್ಲ, ಇವರ ಅಭಿಪ್ರಾಯ ಮತ್ತು ಸಮಸ್ಯೆಗಳನ್ನ ಆಲಿಸಲು ಆಸಕ್ತಿ ಇಲ್ಲ ಎನ್ನುವುದಾದರೆ ಇವರದ್ದು ಯಾವ ರೀತಿಯ ವ್ಯಾಪಾರ ವೃತ್ತಿ ಎಂಬುದನ್ನ ನಾವು ಯೋಚಿಸಬೇಕಾಗಿದೆ. ಸರಿಯಾದ ಸ್ಪಂದನೆ, ಸರಿಯಾದ ಮೊತ್ತ ನೀಡಿ ಯುವಕರ ದುಡಿಮೆಗೆ ಫಲ ಸಿಗುವಂತೆ ಮಾಡೋಣ ಎಂದು ಹೇಳುತ್ತಾ, ಹಾಗೇನೆ ನಿಮ್ಮ ಹೋರಾಟ ಎಲ್ಲಿಯವರೆಗೆ ಇರುತ್ತದೆಯೋ ಅಲ್ಲಿಯವರೆಗೆ ನಾವು ನಿಮ್ಮೊಂದಿಗೆ ಕೈ ಜೋಡಿಸುತ್ತೇವೆ ಎಂಬ ಆಶ್ವಾಸನೆಯನ್ನ ಕೊಡ್ತಾ ಇದ್ದೇನೆ. ಮತ್ತೊಬ್ಬರಿಂದ ಅನ್ಯಾಯವಾಗಿ ಕಸಿದುಕೊಳ್ಳುವುದು ಅಧರ್ಮ, ಆದ್ರೆ ನಿಮ್ಮ ನ್ಯಾಯಯುತವಾದ ದುಡಿಮೆಗೆ ಭಾಗವನ್ನ ಕೇಳುವುದು ನಿಮ್ಮ ಧರ್ಮ. ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಹೇಳುತ್ತಾ ಈ ವಿಡಿಯೋವನ್ನ ಕೊನೆಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು.